ಸಂವಿಧಾನ ದೇಶದ ಎಲ್ಲ ಜನರಿಗೆ ಧನಿಯಾಗಿದ್ದು ಸರ್ವ ಜನರಿಗೆ ಮಾರ್ಗದರ್ಶನ ಮಾಡುವ ದೇಶದ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿದೆ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯ ಶರಣಪ್ಪ ಡಿ ಮಾನೇಗಾರ್ ಅಭಿಪ್ರಾಯಪಟ್ಟಿದ್ದಾರೆ. ಅವರು ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಬುಧವಾರ ಜರುಗಿದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಹಾಗೂ ಸಂವಿಧಾನ ಉಳಿವಿಗಾಗಿ ಜನಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದರು. ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಮುದ್ನಾಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಅಶೋಕ್ ಕುಮಾರ್ ಮಟ್ಟಿ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ನಿಸ್ವಾರ್ಥದಿಂದ ದೇಶಕ್ಕೆ ಒಳ್ಳೆಯ ಮೌಲಿಕ ಸಂವಿಧಾನ ಕೊಟ್ಟಿದ್ದಾರೆ. ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ನುಡಿದರು. ಕಾರ್ಯಕ್ರಮದ ನೇತೃತ್ವ ವಹಿಸಿ ಪ್ರಾಸ್ತಾವಿಕ ಮಾತನಾಡಿದ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಭೀಮಾಶಂಕರ್ ಯರಗೋಳ್, ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ಎಲ್ಲ ಸವಲತ್ತು ಒದಗಿಸಿಕೊಟ್ಟಿದ್ದಾರೆ. ಎಲ್ಲರೂ ಶಿಕ್ಷಣ ಪಡೆದುಕೊಂಡು ಸಂವಿಧಾನದ ಚೌಕಟ್ಟಿನಲ್ಲಿ ನಡೆಯುವ ಮೂಲಕ ಸಂವಿಧಾನಕ್ಕೆ ಘನತೆ ಹೆಚ್ಚಿಸಬೇಕು ಅಂತ ಹೇಳಿದರು. ಸಂಘಟನೆಯ ವತಿಯಿಂದ ಸಂವಿಧಾನದ ದಿನದ ಅಂಗವಾಗಿ ಸೇನೆ ವತಿಯಿಂದ ವಿವಿಧ ಸಾಂಸ್ಕೃತಿಕ ಹಾಗೂ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡುತ್ತಾ ಬರ್ತಿದ್ದೇವೆ ಅಂತ ತಿಳಿಸಿದರು. ವೇದಿಕೆ ಮೇಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಓಂಕಾರ್ ರೆಡ್ಡಿ, ಸರ್ಕಾರಿ ಪ್ರೌಢಶಾಲೆ ಮೂಗು ಬಾಬು ಚವಾಣ್, ಅಂಗನವಾಡಿ ಮೇಲ್ವಿಚಾರಕಿ ಶ್ರೀಮತಿ ರೇಣುಕಾ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಕಾರ್ಯದರ್ಶಿ ಕಾಶಿನಾಥ್ ನಾಟೇಕರ್, ಸಮಾಜ ಸೇವಕ ವಿಜಯ ಭರತ್, ಬಂದಪ್ಪ ಕಟ್ಟಿಮನಿ, ಗೌತಮ್ ಕ್ರಾಂತಿ, ಪ್ರಾಚಾರ್ಯರು ಆಕೇಂದ್ರ, ವೈದ್ಯಾಧಿಕಾರಿ ಡಾಕ್ಟರ್ ಧೃತಿ, ಸರ್ಕಾರಿ ಪ್ರಾಥಮಿಕ ಶಾಲೆ ಮೂಗು ಶ್ರೀಮತಿ ಕಲ್ಪನಾ, ಎಸ್ಟಿಎಂಸಿ ಅಧ್ಯಕ್ಷರಾದ ಚೆನ್ನಬಸಪ್ಪ ಜೋಗಿ, ಪ್ರಾಥಮಿಕ ಶಾಲೆಯ ಅಧ್ಯಕ್ಷೆ ಶ್ರೀಮತಿ ಜಯಶ್ರೀದೇವಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮರ್ಯಪ್ಪ ಚಡುಬೋ, ಸಾಯಿಬಣ್ಣ ಕುರುಕುಂದಿ, ಹಂಪಯ್ಯ ಎಡ್ಡಳ್ಳಿ, ದೇವೇಂದ್ರಪ್ಪ ತಾತನೂರು ಸೇರಿದಂತೆ ಅನೇಕರು ಹಾಜರಿದ್ದರು. ನಂತರ ಶಾಲೆಯ ಮಕ್ಕಳಿಂದ ಅಂಬೇಡ್ಕರ್ ಕುರಿತು ಹಾಡು, ಸಂಗೀತ, ಭರತನಾಟ್ಯ, ನಾಟಕ ಪ್ರದರ್ಶನ ನಡೆಯಿತು. ವಿಜೇತರಿಗೆ ಸಮಿತಿಯಿಂದ ಪ್ರಶಸ್ತಿ ಪತ್ರ ಕೂಡ ನೀಡಲಾಯಿತು. ಇದಕ್ಕೂ ಮುನ್ನ ಗ್ರಾಮದ ಡಾಕ್ಟರ್ ಅಂಬೇಡ್ಕರ್ ಭವನದಿಂದ ಹೊಟ್ಟಿ ಹನುಮಾನ ದೇವಸ್ಥಾನದವರೆಗೂ ಆಂದೋಲನದ ಮೆರವಣಿಗೆ, ಕುಂಭಮೇಳ, ಲೇಜಿಮ್ ಸಹಿತ ನಡೆಯಿತು. ಮೆರವಣಿಗೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಲಿಂಗಪ್ಪ ಅಲ್ಲಿಪುರ ಚಾಲನೆ ನೀಡಿದರು. ನಾನು ಜನಪ್ರತಿನಿಧಿಯಾಗಿ ಆಯ್ಕೆಯಾದರೆ ನನಗೆ ಬರುವ ಗೌರವಧನವನ್ನು ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಮತ್ತು ಶಾಲೆಗಳ ಅಭಿವೃದ್ಧಿಗಾಗಿ ಖರ್ಚು ಮಾಡ್ತೇನೆ ಅಂತ ಭೀಮಾಶಂಕರ್ ಜಿಲ್ಲಾಧ್ಯಕ್ಷರು, ಅಂಬೇಡ್ಕರ್ ಸೇನೆ ಯಾದಗಿರಿ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಭೀಮಜ್ಯೋತಿ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ಯಾದಗಿರಿಯವರು ಹೇಳಿದರು. ವರದಿ ಭೀಮಾಶಂಕರ್ ಯರಗೋಳ. ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮದೇ ಆದಂತ ಒಂದು ಕಾನೂನು ನಡೆಸಿಕೊಂಡು ಹೋಗ್ಲಿಕ್ಕೆ ಒಂದು ಸಂವಿಧಾನ ಬೇಕಾಗಿತ್ತು. ಆವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಒಂದು ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಜವಾಬ್ದಾರಿಯನ್ನ ವಹಿಸಿಕೊಟ್ಟಿದ್ರು. ಅದೇ ಪ್ರಕಾರ 2 ವರ್ಷ 11 ತಿಂಗಳು 18 ದಿನಗಳವರೆಗೆ ಕಾಲಾವಕಾಶವನ್ನು ತೆಗೆದುಕೊಂಡು ಎಲ್ಲಾ ದೇಶದ ಸಂವಿಧಾನವನ್ನು ಓದಿ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನ ರಚನೆ ಮಾಡಿ ನಮ್ಮ ದೇಶದ ಪ್ರಜೆಗಳನ್ನ ರಾಜರನ್ನಾಗಿ ಮಾಡಿರ್ತಕ್ಕಂಥ ಈ ದಿನ ಇವತ್ತು. ಅದಕ್ಕಾಗಿ ನಾವೆಲ್ಲರೂ ಯರಗೋಳ ಗ್ರಾಮಸ್ಥರು ಅತ್ಯಂತ ಹಬ್ಬವನ್ನು ಆಚರಿಸಿದಂಗೆ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ಕರೆದ ತಕ್ಷಣ ಎಲ್ಲ ಅತಿಥಿಗಳು ಹಾಗೂ ಎಲ್ಲ ಶಾಲೆಯ ಶಿಕ್ಷಣ ಇಲಾಖೆಯ ಸಿಬ್ಬಂದಿ ವರ್ಗದವರು ನಮಗೆ ಸ್ಪಂದನೆ ಮಾಡಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಾನು ಈಗಾಗಲೇ ಸಮಯ ಬಹಳ ಅಭಾವ ಆಗಿರೋದ್ರಿಂದ ಜಾಸ್ತಿ ಸಮಯವನ್ನ ತೆಗೆದುಕೊಳ್ಳೋದಿಲ್ಲ. ಇವತ್ತು ನಾವು ಈ ತರ ಪ್ರತಿ ವರ್ಷನೂ ಕೂಡ, ಇದು 3ನೇ ವರ್ಷ, ಪ್ರತಿ ವರ್ಷನೂ ಕೂಡ ಈ ಒಂದು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಆ ಆಚರಣೆ ಮಾಡೋದರ ಜೊತೆಗೆ ನಾವು ಶಾಲಾ ಕಾಲೇಜಿನ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿ ಅವರಿಗೆ ಪ್ರಶಸ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಯಾಕಂದರೆ ಮುಂದೆ ನಮ್ಮ ದೇಶವನ್ನು ಕಟ್ಟತಕ್ಕಂಥ ಶಕ್ತಿ ನಮ್ಮ ಶಾಲೆಯ ಮುದ್ದು ಮಕ್ಕಳಲ್ಲಿ ಇರ್ತಕ್ಕಂಥದ್ದು. ಅದಕ್ಕಾಗಿ ಅವರಿಗೆ ಅದು ಸಣ್ಣದೇ ಒಂದು ಪ್ರಶಸ್ತಿ ಪತ್ರ ಇರ್ಬೋದು, ಈ ವೇದಿಕೆ ಮುಖಾಂತರ ತಗೊಂಡ್ರೆ ಅವ್ರಿಗೆ ಒಂದು ಸ್ಫೂರ್ತಿ ಆಗ್ತದ, ಅವ್ರಂಗೆ ನಾವು ಕೂಡ ತೆಗೆದುಕೊಳ್ಬೇಕಂತಕ್ಕಂಥ ಭಾವನೆಯನ್ನು ಮೂಡ್ತದ ಅಂತ ತಿಳ್ಕೊಂಡು ನಾವು ಪ್ರತಿ ವರ್ಷನೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು, ನಾವು ಕೆಲವೊಬ್ರು ಹೇಳ್ತಾ ಇರ್ತಾರೆ, ನನಗೇನು ಆಸ್ತಿ ಇಲ್ಲ, ನಾನೇನು ಸಾಕಷ್ಟು ಗಳಿಸಿಲ್ಲ, ನಾನು ಯಾಕಂದ್ರೆ ಇಲ್ಲೇ ಹುಟ್ಟಿನಿ, ಇಲ್ಲೇ ಬೆಳೆದಿನಿ, ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಭೀಮಾಶಂಕರ್ ಹೆಂಗಂತ ಗೊತ್ತಿದೆ. ನಮ್ಮ ಮನೆ ಬಾಗಿಲು ಮುರಿದ್ರೆ ಸಹಿತ ಒಂದು ಬಾಗಿಲು ಮಾಡಿಸೋಷ್ಟು ಯೋಗ್ಯತೆ ನನಗಿಲ್ಲ. ಆದರೂ ಕೂಡ ನಾನು ಶಾಲೆ ಮಕ್ಕಳಿಗೋಸ್ಕರ ನಮ್ಮ ಯರಗೋಳನ ಎಲ್ಲ
ಜನರಿಗೋಸ್ಕರ ನಾನು ಏನ್ ಬೇಕಾದರೂ ನಾನು ಸಾಲ ಮಾಡಿ ಈ ಒಂದು ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೇನೆ. ಸಾಕಷ್ಟು ಜನ ಹೇಳ್ತಾರ, ಏನಪ್ಪ ನೀನು ಇದೆಲ್ಲ ಮಾಡ್ತಿದೆ, ಯಾಕೆ ಬೇಕು, ಏನು ನನ್ನ ದೋಸ್ತ್ರೆ ಅಂತ ಇರ್ತಾರೆ, ಎಷ್ಟು ಇದರಿಂದ ಏನ್ ಲಾಭ ಅದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸುವಂತ ದಿನನಿತ್ಯ ನಮ್ಮ ಬಾಳಿನಲ್ಲಿ ನೆನಪು ಮಾಡುವಂತ ತುರ್ತು ಪರಿಸ್ಥಿತಿಯ ಸನ್ನಿವೇಶದಲ್ಲಿ ನಾವಿದ್ದೀವಿ ಬಂಧುಗಳೇ. ಯಾಕೆ ನಾವು ಸಂವಿಧಾನನ ನೆನೆಬೇಕಂದ್ರೆ, ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಧರ್ಮಗ್ರಂಥಗಳು ಭಾರತದ ಇತಿಹಾಸದಲ್ಲಿ ಒಂದಿಲ್ಲ ಒಂದು ಗೊಂದಲದಲ್ಲಿ ಸಿಲುಕಿದಾವೆ. ಆದರೆ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನ ಯಾವತ್ತಿಗೂ ಹಿಂದೆ ಕೂಡ ಇವತ್ತಿಗೂ ಮುಂದೆ ಕೂಡ ಎಂದೂ ಗೊಂದಲಕ್ಕೆ ಯಾರೂ ಬೀಳಬಾರದು ಅನ್ನೋದಕ್ಕೆ ಈ ಒಂದು ಸಂವಿಧಾನವನ್ನ ಭದ್ರ ಬುನಾದಿಯನ್ನು ನಮಗೆಲ್ಲ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ನಾವೆಲ್ಲ ಯರಗೋಳ ಗ್ರಾಮದವರೇ. ಇವತ್ತು ಭಾರತದ ಸಂವಿಧಾನ ಬಾಬಾ ಸಾಹೇಬರು ನಮಗೆ ಕೊಟ್ಟಿರಲಿಲ್ಲ ಅಂದ್ರೆ ಇವತ್ತು ಈ ಶರಣಪ್ಪ ಮಾನೆಗಾರ್ ಈ ವೇದಿಕೆ ಮೇಲೂ ಇರ್ತಿರ್ಲಿಲ್ಲ, ಈ ಕೈಯಲ್ಲಿ ಮೈಕ್ ಕೂಡ ಇರ್ತಿರ್ಲಿಲ್ಲ. ಇದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಪ್ರಾಥಮಿಕ ಶಾಲೆ ಓದಿದ್ದೀವಿ. ನಾವು ಪುಣ್ಯಾತ್ಮರು ನೆನೆಸ್ಬೇಕು. ಇವತ್ತು ಯಾರ್ಯಾರು ಏನೇನೋ ಮಾತುಗಳನ್ನು ಆಡ್ತಾರೆ. 1972ರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುರುಮಿಟ್ಕಲ್ ಮತಕ್ಷೇತ್ರಕ್ಕೆ ಬಂದಾಗ ಅವ್ರು ಮಾಡಿದ್ದು ಮೊದಲನೇ ಕೆಲಸ ಅಂದ್ರೆ ಪ್ರತಿ ಹಳ್ಳಿಗೂ, ಯಾವ ಹಳ್ಳಿಗೆ ಹೋಗ್ಲಕ್ಕೆ ದಾರಿ ಇಲ್ಲ, ಆ ಊರಾಗ ಮೊದಲು ಶಾಲೆಯನ್ನು ಸ್ಥಾಪನೆ ಮಾಡಿದ್ರು. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.